ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಅಲ್ಲಿಗೆ ಈ ಮಧ್ಯಪ್ರಾಚ್ಯ ಯುದ್ಧದ ಪರಿಣಾಮವನ್ನು ನಾವು ಅನುಭವಿಸ್ತಾ ಇದ್ದೀವಿ. ಬೆಂಗಳೂರಿನಲ್ಲಂತೂ ಆಟೋ LPGಯ ಸಮಸ್ಯೆ ಹೇಳತೀರದ್ದಾಗಿದೆ. ಆಟೋ ಚಾಲಕರ ಗೋಳಂತೂ ಕೇಳೋರೇ ಇಲ್ಲ. ಪಾಪ ಪ್ರತಿನಿತ್ಯ ಹಗಲು ರಾತ್ರಿ ಎಂದೇ ದಿನಗಟ್ಟಲೆ ಕ್ಯೂ ನಿಂತುಕೊಂಡು ಗ್ಯಾಸ್ ಹಾಕಿಸ್ಕೋಬೇಕಾದ ಸನ್ನಿವೇಶ. ಹಲವಾರು ಕಡೆ ನೋ ಸ್ಟಾಕ್ ಬೋರ್ಡ್. ಗ್ಯಾಸ್ಗಾಗಿ ಚಾಲಕರು ಪರದಾಡುವ ಹೊತ್ತಲ್ಲೇ ಬಂಕ್ಗಳಲ್ಲಿ ಇವಾಗ ನೋ ಸ್ಟಾಕ್ ಬೋರ್ಡ್ ರಾರಾಜಿಸ್ತಾ ಇವೆ. ಬಹುತೇಕ ಬಂಕ್ಗಳಲ್ಲಿ ಅದೇ ಪರಿಸ್ಥಿತಿ. ಈ ಮಧ್ಯೆ ಲಭ್ಯ ಇರತಕ್ಕಂಥ ಗ್ಯಾಸ್ ಸ್ಟೇಷನ್ಗೆ ಚಾಲಕರು ಮುತ್ತಿಗೆ ಹಾಕ್ತಿದ್ದಾರೆ. ಎಲ್ಲೆಲ್ಲಿ ಹಾಕ್ತಾ ಇದ್ದಾರೆ, ಹುಡ್ಕೊಂಡು ಹೋಗ್ತಾ ಇದ್ದಾರೆ. 2-3 ಕಿಲೋಮೀಟರ್ ಉದ್ದಕ್ಕೆ ಕ್ಯೂ ನಿಂತರೂ ಕೂಡ ಚಾಲಕರಿಗೆ ಗ್ಯಾಸ್ ಅಂತಕ್ಕಂಥದ್ದು ಮರೀಚಿಕೆ ಆಗ್ತಾ ಇದೆ, ಸಿಗ್ತಾ ಇಲ್ಲ. ಇನ್ಫ್ಯಾಕ್ಟ್ ಇನ್ನೂ ಮುಂದುವರೆದು ಗ್ಯಾಸ್ಗಾಗಿ ಕಾದು ಚಾಲಕರು ಆಟೋದಲ್ಲೇ ನಿದ್ದೆ ಮಾಡುವಂತಹ ಪರಿಸ್ಥಿತಿ ಬಂದಿದೆ. ಇವತ್ತಿನ ಈ ಗ್ಯಾಸ್ ಜಂಜಾಟದ ಒಂದು ಗ್ರೌಂಡ್ ರಿಪೋರ್ಟ್ ಇದೆ, ನೋಡೋಣ ಬನ್ನಿ. ಬೆಂಗಳೂರಿನಲ್ಲಿ ತೀರದ ಆಟೋ ಚಾಲಕರ ಗೋಳು. ಎಲ್ಲ ಬಂಕ್ಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಕೆ. ಸ್ಟಾಕ್ ಇದ್ರೂ ಗ್ಯಾಸ್ ಹಾಕ್ತಿಲ್ಲ ಅಂತ ಆಕ್ರೋಶ. ಬೆಂಗಳೂರಿನಲ್ಲಿ ದಿನ ಕಳೆದಂತೆ ಆಟೋ LPG ಸಮಸ್ಯೆ ನಿಗ್ತಾ ಇಲ್ಲ. ಹಗಲಿರುಳು ಗ್ಯಾಸ್ ಬಂಕ್ ಎದುರು ಚಾಲಕರು ಕ್ಯೂ ನಿಂತರೂ ಕೂಡ ಆಟೋ ಚಾಲಕರ ಗೋಳು ಕೇಳೋರಿಲ್ಲದಂತಾಗಿದೆ. ವಾರದಿಂದ ಗ್ಯಾಸ್ ಸಿಗದೆ ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಕ್ಯೂ ನಿಂತರೂ ಕೂಡ ಗ್ಯಾಸ್ ಟ್ಯಾಂಕ್ ಮಾತ್ರ ಭರ್ತಿ ಆಗ್ತಿಲ್ಲ. ಈ ಮಧ್ಯೆ ಬೆಂಗಳೂರಿನ ಬಹುತೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಅಳವಡಿಸಲಾಗಿದೆ. ಹೀಗಾಗಿ ಬಂಕಿಗೆ ಬರ್ತಾ ಇದ್ದ ಚಾಲಕರು ಸಪ್ಪೆ ಮೊರೆಯನ್ನ ಹಾಕಿ ವಾಪಸ್ ಆಗ್ತಿದ್ದಾರೆ. ಇನ್ನು ಕೆಲ ಬಂಕುಗಳಲ್ಲಿ ಸ್ಟಾಕ್ ಇದ್ರೂ ಕೂಡ ಗ್ಯಾಸ್ ಸಿಗ್ತಿಲ್ಲ ಅಂಥೇಳಿ ಆಟೋ ಚಾಲಕರು ಸಿಬ್ಬಂದಿಗಳ ಜೊತೆಗೆ ವಾಗ್ವಾದಕ್ಕಿಳಿತಿದ್ದಾರೆ. ಮಾಗಡಿ ರೋಡ್ನ ಟೋಲ್ಗೇಟ್ ಬಳಿಯ ಬಂಕ್ ಮುಂದೆ ಬೆಳಗ್ಗಿನ ಜಾವ 4 ಗಂಟೆಯಿಂದಲೇ ಚಾಲಕರು ಕ್ಯೂ ನಿಂತಿದ್ರು. ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಕಂಡು ಸಿಬ್ಬಂದಿ ಜೊತೆಗೆ ಮಾತಿನ ಚಕಮಕಿ ನಡೆಸಿದ್ರು. ಲೋಡ್ ಬಂದಾಗ ಗ್ಯಾಸ್ ಹಾಕ್ತೀವಿ ಅಂತ ಸಿಬ್ಬಂದಿ ಹೇಳಿದ್ರು. ಕೇಳದಂತಹ ಚಾಲಕರು ಆಕ್ರೋಶ ಹೊರಹಾಕಿದ್ರು. ಸಚಿವರು, ಶಾಸಕರು IPL ಮ್ಯಾಚ್ ನೋಡಬೇಕು, ಅವರಿಗೆ IPL ಟಿಕೆಟ್ ಬೇಕು, ನಮ್ಮನ್ನು ಕೇಳೋರಿಲ್ಲ, ಏನೇ ಕೇಳಿದ್ರು ಕೇಂದ್ರ ಸರ್ಕಾರ ಅಂತಾರೆ, ನಮ್ಮ ಬಳಿ ಯಾಕೆ ತೆರಿಗೆ ಕಟ್ಟಿಸ್ಕೊಳ್ತೀರಿ ಅಂತ ಹೇಳಿ ಸರ್ಕಾರದ ವಿರುದ್ಧ ಕಿಡಿಕಾರಿದ್ರು. ಮಾಹಿತಿನೇ ಕೊಡ್ತಾ ಇಲ್ಲ ಸರ್, ಇಲ್ಲಿ ಹಾಕ್ತೀವಿ ಇಲ್ಲ ಹಾಕಲ್ಲ ಅಂತ ಮಾಹಿತಿ ಕೊಡ್ತಾ ಇಲ್ಲ. ಮಾಹಿತಿ ಇಲ್ಲ, ನಮಗಿಲ್ಲ ಹಾಕಲ್ಲಪ್ಪ ಅಂದ್ರೆ ಎತ್ಕೊಂಡು ಹೊಂಟೋಯ್ತೀವಿ. ಹೊತ್ತಾಗೆ ಮನೆಗೆ ತಗೊಂಡೋಗಿ ನಿಲ್ಲಿಸ್ತೀವಿ. ಇಲ್ಲಿ ಏನು ಹೇಳ್ತಾನೆ ಇಲ್ವಲ್ಲ ಇವರು. ಏನು ಮಾಡೋದು? ಬೆಳಿಗ್ಗೆ 7 ಗಂಟೆ ಬಂದ್ರು ನಾಷ್ಟ ಇಲ್ಲ, ಊಟ ಇಲ್ಲ, ಕಾಯ್ಕೊಂಡು ನಿಂತ್ಕೊಂಡಿದ್ದೀವಿ. ಇಲ್ಲಿ ಏನು ಮಾಡೋದು ಹೇಳಿ? ಬಂದು ಹಾಕೊಂಡು ಹಿಂದೆಗಡೆ ಅಲ್ಲಿ ಲೈನ್ ಕ್ಯೂ, ಅಲ್ಲಿ 1-2 ಕಿಲೋಮೀಟರ್ ಅಷ್ಟು ದೂರ ಹೋಗಿ ಕ್ಯೂ. ಏನು ಮಾಡೋದು? ಆಟೋದವ್ರ ಬಗ್ಗೆ ಸರ್ಕಾರಕ್ಕೆ ಒಂದಿಂಚು ಕಾಳಜಿ ಇಲ್ಲ. ಅವ್ರಿಗೆ ಬೈ ಎಲೆಕ್ಷನ್, ಅವ್ರು ಗೆಲ್ಲಬೇಕು, ಅವ್ರು ಇದು ಮಾಡಬೇಕು ಅನ್ನೋದೇ ಅವ್ರಿಗೆ ಉದ್ದೇಶ ಆಗ್ಬಿಟ್ಟೈತೆ. ಆಟೋ ಡ್ರೈವರ್ ಸತ್ರು ಸಾಮಾನ್ಯ ಯಾರು ಇದಾದ್ರೂ ಅವ್ರಿಗೆ ಓಟ್ ಹಾಕೋ ಮಾತ್ರ ಕೈ ಮುಕ್ಕೊಂಡು ನೀವೆಲ್ಲ ನಮ್ಗೆ ಇದು ಮಾಡ್ತೀವಿ ಅಂತ ಬರ್ತಾರೆ. ಇವಾಗೆಲ್ಲ ಬೈ ಎಲೆಕ್ಷನ್ ಬಗ್ಗೆ ಒಬ್ಬ ಮಂತ್ರಿನೂ ಬೆಂಗಳೂರಲ್ಲಿಲ್ಲ. ಎಲ್ಲ ಫುಲ್ ಎಲ್ಲ ಇಟ್ಕೊಂಡೋಗ್ಬಿಟ್ಟಿದ್ದಾರೆ. ಎಲ್ಲ ಬಾಗಲಕೋಟೆ, ದಾವಣಗೆರೆ, ಅದು ಬಿಟ್ಟರೆ ಈ ಕಡೆ ಕೇರಳ, ಈ ಕಡೆ ತಮಿಳುನಾಡು ಎಲೆಕ್ಷನ್ ನಡೀತಾ ಇರೋದ್ರಿಂದ ಬೆಂಗಳೂರು ಒಬ್ಬ ಅಧಿಕಾರಿಗಳನ್ನ ಯಾರು ಇದು ಮಾಡ್ತಾ ಇಲ್ಲ. ರಾಮಲಿಂಗಾರೆಡ್ಡಿ ಅವ್ರು ಕೇಳಿದ್ರೆ ನಮಗೂ ಅದಕ್ಕೂ ಸಂಬಂಧನೇ ಇಲ್ಲ, ಕೇಂದ್ರದವ್ರದ್ದು ಅಂತ ಅಂದ್ಬಿಟ್ಟು ಅವ್ರು ಇದು ಮಾಡ್ತಾರೆ. ಕೇಂದ್ರದಾದ್ಮೇಲೆ ಇವ್ರು ಇನ್ನೇನು ಕಿಲ್ಲಿ ಆಟೋದ ಟ್ಯಾಕ್ಸ್ ಎಲ್ಲ ಇದು ಮಾಡ್ತಾರೆ, ಟ್ರಾಫಿಕ್ ಅವ್ರದ್ದು ಕೇಸ್ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅವರು? ನೋಡ್ಕೊಂಡು ಲಿವ್ರ್ ಹಾಕಿ ಇದು ಮಾಡ್ತಾರೆ ನಮ್ಮ ಆಟೋದವ್ರಿಗೆ. ಟಿಕೆಟ್ ಕೊಡಿ, ಟಿಕೆಟ್ ಬೇಕಾದ್ರೆ ಕೇಳ್ತಾರೆ ಅವರು. ಇಲ್ಲಿ ಬಂದು ಅವರು ಸರ್ ಇಷ್ಟೊಂದು MLA MP ಗಳು ಶಾಸಕರು ಇದ್ದಾರಲ್ವಾ, ಎಲ್ಲೆಲ್ಲಿ ಗ್ಯಾಸ್ ಸಿಗ್ತಾ ಇದೆ ಅಂತ ಒಂದು ಇನ್ಫಾರ್ಮೇಶನ್ ಯಾರು ಕೊಡ್ಬೋದಲ್ವಾ? ಟಿಕೆಟ್ ಬೇಕು, ನಮ್ಗೆ VIP ಗ್ಯಾಲರಿ ಬೇಕು, ಅದನ್ನೆಲ್ಲ ಕೇಳಕ್ಕೆ ಅವ್ರಿಗೆ ಇದೈತೆ. ಇನ್ನು ರಾಜಾಜಿನಗರದ ತಿಮ್ಮಯ್ಯ ರಸ್ತೆಯ ಸೂಪರ್ ಗ್ಯಾಸ್ ಬಂಕ್ನಲ್ಲೂ ಕೂಡ ಚಾಲಕರು ಆಕ್ರೋಶ ಹೊರಹಾಕಿದ್ದಾರೆ. ಲೋಡ್ ಇದ್ರೂ ಸಿಬ್ಬಂದಿ ಗ್ಯಾಸ್ ಇಲ್ಲ ಅಂತಾರೆ. ಬೆಳಗ್ಗೆ 4:30ರಿಂದ ಕ್ಯೂನಲ್ಲಿ ನಿಂತಿದ್ದೇವೆ, ಟ್ರಾಫಿಕ್ ಹೆಚ್ಚಾಗುತ್ತೆ ಅಂತ ರಾತ್ರಿ 9 ಗಂಟೆವರೆಗೂ ಕೂಡ ಗ್ಯಾಸ್ ಹಾಕಲ್ಲ ಅಂತಾರೆ. ಸರಿಯಾದ ಮಾಹಿತಿ ಕೊಡ್ತಿಲ್ಲ ಅಂಥೇಳಿ ಸ್ಥಳಕ್ಕೆ ಬಸವೇಶ್ವರ ನಗರ ಪೊಲೀಸರನ್ನ ಕರೆತಂದು ಬಳಿಕ ಬಂಕ್ ಸಿಬ್ಬಂದಿ ಆಟೋಗಳಿಗೆ ಗ್ಯಾಸ್ ಹಾಕಿದ್ದಾರೆ. ಬೆಂಗಳೂರಲ್ಲಿ ಬೆಳಗ್ಗೆ ಗ್ಯಾಸ್ಗಾಗಿ ಆಟೋ ಚಾಲಕರು ಕಿಲೋಮೀಟರ್ ಗಟ್ಟಲೆ ಕ್ಯೂ ನಿಲ್ತಾ ಇದ್ದಾರೆ. ರಾಜಾಜಿನಗರದ ತಿಮ್ಮಯ್ಯ ರಸ್ತೆ ಏನಿದೆ, ತಿಮ್ಮಯ್ಯ ರಸ್ತೆಯಲ್ಲಿದ್ದೇನೆ. ಇಲ್ಲಿರುವಂತಹ ಸೂಪರ್ ಗ್ಯಾಸ್ ಸ್ಟೇಷನ್ ಏನಿದೆ, ಇಲ್ಲಿ ಬೆಳಗ್ಗೆಯಿಂದಲೇ ಕ್ಯೂ ಅಲ್ಲಿ ನಿಂತು ಗ್ಯಾಸನ್ನು ರಿಫಿಲ್ಲಿಂಗ್ ಮಾಡಿಸ್ಕೊಳ್ಳುವಂಥ ಕೆಲಸಗಳಾಗ್ತಾ ಇದೆ. ಇಲ್ಲಿ ನಾನು ಸದ್ಯಕ್ಕೆ ಗ್ಯಾಸ್ ಸಿಗೋದಿಲ್ಲ, ನೈಟ್ 9 ಗಂಟೆ ತನಕವೂ ಕೂಡ ನಾವು ಗ್ಯಾಸ್ ಹಾಕೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ಕೊಟ್ಟಿದ್ರು. ಇದರಿಂದ ಆಕ್ರೋಶಗೊಂಡಂತಹ ಆಟೋ ಚಾಲಕರು ನೇರವಾಗಿ ಪೊಲೀಸ್ ಠಾಣೆಗೆ ಹೋಗಿ ಪೊಲೀಸರನ್ನ ಕರ್ಕೊಂಡು ಬಂದು ಬಳಿಕ ಈಗ ಗ್ಯಾಸ್ ಸ್ಟೇಷನ್ ಓಪನ್ ಆಗಿ ಅದಾದ ಮೇಲೆ ಈಗ ಗ್ಯಾಸ್ ರಿಫಿಲ್ಲಿಂಗ್ ಆಗ್ತಾ ಇದೆ. ಚಾಲಕರಿದ್ದಾರೆ, ಮಾತನಾಡಿಸ್ತೇನೆ. ಸರ್, ಎಷ್ಟೊತ್ತಿಂದ ಕ್ಯೂ ಅಲ್ಲಿ ಇದ್ರಿ? ಹೇಗೆ? ಬೆಳಗ್ಗೆ 7 ಗಂಟೆಯಿಂದ ನಿಂತಿದ್ದೀವಿ ಸರ್. ಬೆಳಗ್ಗೆ ಗ್ಯಾಸ್ ಹೊಡೆಯಲ್ಲ ಅಂದರು, ರಾತ್ರಿ 9 ಗಂಟೆಗೆ ಹೊಡಿದ್ವಿ. ಸ್ಟಾಕ್ ಇತ್ಕೊಂಡು 9 ಗಂಟೆ ಮೇಲೆ ರಾತ್ರಿ ನೈಟ್ 9 ಗಂಟೆಗೆ ಬನ್ನಿ ಅಂದರು. ಗ್ಯಾಸ್ ಇಲ್ಲ ಅಂದ್ರೆ ನಾವು ಮುಂದೆ ಬಂಕಿಗೆ ಹೋಗ್ತಿದ್ವಿ. ಇವ್ರು ಗ್ಯಾಸ್ ಇತ್ಕೊಂಡು ಗ್ಯಾಸ್ ಹಾಕಲ್ಲ, ರಾತ್ರಿ 9 ಗಂಟೆಗೆ ಹೊಡಿತೀವಿ, ಪೊಲೀಸ್ನವರು ಪರ್ಮಿಷನ್ ಕೊಟ್ಟಿಲ್ಲ ಅಂತ ಅಂದರು. ಈಗ ಪೊಲೀಸ್ ಸ್ಟೇಷನ್ಗೆ ಹೋಗಿ ಒಬ್ಬ ಇನ್ಸ್ಪೆಕ್ಟರ್ ಕರ್ಕೊಂಡ್ಬಂದು ಮಾತಾಡಿದ್ಮೇಲೆ ಈಗ ಗ್ಯಾಸ್ ಹೊಡಿಯೋಕೆ ಒಪ್ಕೊಂಡ್ವಿ. ಅಂದ್ರೆ ಕ್ಯೂವಿಗೆ ನಾವು ಬಂದ 4 ಗಂಟೆಗೆ ಬೆಳಗಿನ ಜಾವ 4 ಏನು ಹೇಳು ಆರಂಭದಲ್ಲಿ ಹಾಕಲ್ಲ ಅಂತ ಹೇಳಿ ಆಗಲ್ಲ ಅಂದ್ರೆ ಪೊಲೀಸ್ನವ್ರು ಕರ್ಕೊಂಬಂದು ಹಾಕಿಸ್ಕೊತಾರೆ. ಕರ್ಕೊಂಬಂದು ಹಾಕ್ಸ್ಕೊಂಡ್ರಿ. ಹೆಂಗೆ ಬೆಳಗ್ಗೆ 4 ಗಂಟೆಗೆ ಬರಬೇಕು? ನಿದ್ದೆಲ್ಲ ಹೆಂಗ್ ಮಾಡ್ತಾ ಇದ್ರಿ ಅಂತ? ನಿದ್ರೆಯಲ್ಲಿ ಬರುತ್ತೆ, ಜೀವನ ಮಾಡ್ಬೇಕಾ, ಮಕ್ಕಳು ಸಾಕ್ಬೇಕಾ, ಬಾಡಿಗೆ ಕಟ್ಟಬೇಕಾ, ಗಾಲೆ ಬಾಡಿಗೆ ಬಂತು,
2 ತಿಂಗಳಾಯ್ತು ಬಾಡಿಗೆ ಕಟ್ಟಿ. ಇನ್ನು ಸುಬ್ರಹ್ಮಣ್ಯ ನಗರದಲ್ಲೂ ಕೂಡ ಇದೇ ಪರಿಸ್ಥಿತಿ ಮುಂದುವರೆದಿದೆ. ಸುಬ್ರಹ್ಮಣ್ಯ ನಗರದ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಅಗತ್ಯಕ್ಕೆ ತಕ್ಕಂತೆ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಪ್ರತಿ ಆಟೋಗಳಿಗೆ 500 ರೂಪಾಯಿ ಮಿತಿ ಮಾಡಲಾಗಿದೆ. ಅಲ್ಲದೆ ಆಟೋಗಳ ಕ್ಯೂ ಹೆಚ್ಚಾಗಿರೋದ್ರಿಂದ ಹಗ್ಗವನ್ನು ಕಟ್ಟಲಾಗಿದೆ. ಗ್ಯಾಸ್ ಸಪ್ಲೈ ಬಂದರೆ ಗ್ಯಾಸ್ ಹಾಕ್ತೇವೆ, ಇಲ್ಲ ಅಂದರೆ ಬಂಕನ್ನು ಸ್ಥಗಿತ ಮಾಡ್ತೇವೆ ಅಂತ ಹೇಳಿ ಬಂಕ್ನವ್ರು ಹೇಳ್ತಿದ್ದಾರೆ. ಆಟೋ ಗ್ಯಾಸ್ ಸಮಸ್ಯೆ ಮುಂದುವರೆದಿದೆ. ಬಂಕ್ಗಳಲ್ಲಿ ಸದ್ಯಕ್ಕೆ ಗ್ಯಾಸ್ ಸಿಗ್ತಾ ಇಲ್ಲ. ಹೀಗಾಗಿ ಆಯಿಲ್ ಬಂಕ್ಗಳಲ್ಲಿ ಸರಿಯಾಗಿ ಸ್ತಬ್ಧ ಆಗಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಸುಬ್ರಹ್ಮಣ್ಯ ನಗರದಲ್ಲಿರುವಂತಹ ಇಂಡಿಯನ್ ಆಯಿಲ್ ಬಂಕು. ಇಲ್ಲಿ ಆಟೋಗಳಿಗೆ ಗ್ಯಾಸನ್ನು ಹಾಕಲಾಗ್ತಾ ಇತ್ತು, ಆದರೆ ಸ್ಟಾಕ್ ಖಾಲಿ ಆಗಿರೋ ಹಿನ್ನೆಲೆಯಲ್ಲಿ ಸ್ತಬ್ಧ ಆಗಿರೋದೆ. ಹಗ್ಗವನ್ನು ಕಟ್ಟಿರುವಂಥದ್ದು, ಯಾವುದೇ ವೆಹಿಕಲ್ಗಳು ಬರಬಾರ್ದು ಅಂತೇಳಿ ಅಡ್ಡಲಾಗಿ ಆ ಹಗ್ಗವನ್ನು ಕಟ್ಟಲಾಗಿದೆ. ಆ ರೀತಿಯಾಗಿ ಇಲ್ಲಿ ಗ್ಯಾಸ್ ಸಮಸ್ಯೆ ಬಿಗಡಾಯಿಸಿರುವಂಥದ್ದು. ಸ್ಟಾಕ್ ಇನ್ನೂ ಬಂದಿಲ್ಲ, ಯಾವಾಗ ಸ್ಟಾಕ್ ಬರುತ್ತೋ ಅನ್ನುವಂಥದ್ದು ಕೂಡ ಗೊತ್ತಿಲ್ಲ. ಆ ರೀತಿಯಾದಂಥ ಸಮಸ್ಯೆ ಈಗ ಸದ್ಯಕ್ಕೆ ಆಗಿದೆ. ಆದರೆ 400 ರೂಪಾಯಿ ಇತ್ತು ಲಿಮಿಟು, ಈಗ ಅದನ್ನು 500 ರೂಪಾಯಿಗೆ ಮಾಡಿರುವಂಥದ್ದು. 500 ರೂಪಾಯಿ ಲಿಮಿಟ್ ಮಾಡಿದರೆ ಆ ರೀತಿಯ ಬೋರ್ಡ್ ಕೂಡ ಹಾಕಿರುವಂಥದ್ದು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಗ್ರಾಹಕರಲ್ಲಿ ವಿನಂತಿ, ಎಲ್ಲ ವಾಹನಗಳಿಗೂ ಆಟೋ ಗ್ಯಾಸ್ ಗರಿಷ್ಠ ಪ್ರಮಾಣ 500 ರೂಪಾಯಿಯನ್ನು ಹಾಕಲಾಗುತ್ತೆ ಅಂತೇಳಿ ಈಗ ಬೋರ್ಡನ್ನು ಹಾಕಿದ್ದಾರೆ. ಈ ರೀತಿಯಾಗಿ ಸುಬ್ರಹ್ಮಣ್ಯ ನಗರ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ಈಗ ಸದ್ಯಕ್ಕೆ ಗ್ಯಾಸ್ ಸಮಸ್ಯೆ ಆಗಿದೆ. ಇಂದು ಸಹ ಸಾಲುಗಟ್ಟಿದ ಆಟೋಗಳು. ಗ್ಯಾಸ್ ಲಭ್ಯವಿರುವ ಬಂಕ್ಗಳಲ್ಲಿ ಸರತಿ ಸಾಲು. ಗ್ಯಾಸ್ ಇಲ್ಲದೆ ಆಟೋ ತಳ್ಕೊಂಡು ಬಂದ ಚಾಲಕ. ಇನ್ನು ಕೆಲ ಬಂಕ್ಗಳಲ್ಲಿ ಸ್ಟಾಕ್ ಇಲ್ಲದೆ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿದೆ. ಹೀಗಾಗಿ ಲಭ್ಯವಿರುವ ಬಂಕ್ಗಳಿಗೆ ಆಟೋ ಚಾಲಕರು ಮುಗಿಬಿದ್ದಿದ್ದಾರೆ. ಮೈಸೂರು ರಸ್ತೆಯ ಇಂಡಿಯನ್ ಆಯಿಲ್ ಬಂಕ್ ಬಳಿ ಆಟೋಗಳು ಸಾಲುಗಟ್ಟಿವೆ. ಗ್ಯಾಸ್ಗಾಗಿ ಬೆಳಗ್ಗೆಯಿಂದಲೇ ಕಿಲೋಮೀಟರ್ ಗಟ್ಟಲೆ ಉದ್ದಕ್ಕೆ ಕ್ಯೂನಲ್ಲಿ ಆಟೋಗಳನ್ನು ನಿಲ್ಲಿಸಲಾಗಿದೆ. ಬೆಂಗಳೂರಿನ ಮೈಸೂರು ರಸ್ತೆಯಲ್ಲಿ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಬಳಿ ಒಂದು ಗ್ಯಾಸ್ ಸಿಗ್ತಾ ಇದೆ. ಗ್ಯಾಸ್ ಸಿಗ್ತಾ ಇರೋ ಕಾರಣಕ್ಕೋಸ್ಕರ ಆಟೋಗಳು ಸರದಿ ಸಾಲಿನಲ್ಲಿ ನಿಂತಿರೋದನ್ನ ತಾವು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಬಹುತೇಕ ಬಂಕ್ಗಳಲ್ಲಿ ಗ್ಯಾಸ್ ಖಾಲಿ ಆಗಿದೆ, ನೋ ಸ್ಟಾಕ್ ಬೋರ್ಡ್ ಕಾಣಿಸ್ತಾ ಇದೆ. ಆದರೆ ಇಲ್ಲಿ ತಾವು ನೋಡ್ಬೋದಾಗಿದೆ ಯಾವ ರೀತಿಯಾಗಿ ಆಟೋಗಳು ಸಾಲಿನಲ್ಲಿ ಸಾಲುಗಟ್ಟಿ ನಿಂತಿದೆ ಅನ್ನೋದನ್ನು ಗಮನಿಸ್ತಾ ಹೋಗ್ತಾ ಇದ್ದೀರಾ. ಇದು ಇಲ್ಲಿ ಮಾತ್ರ ಸಿಗ್ತಾ ಇರ್ತಕ್ಕಂಥ ಸುಮಾರು 1-1.5 ಕಿಲೋಮೀಟ್ರು 2 ಕಿಲೋಮೀಟ್ರ್ವರೆಗೂ ಕೂಡ ಈ ಆಟೋಗಳು ನಿಂತಿರುವಂಥದ್ದು. ಪ್ರತಿದಿನ ಕೂಡ ಇದೇ ಚಿತ್ರಣ ಇಲ್ಲಿ ಕಂಡು ಬರ್ತಾ ಇದೆ. ಯಾಕೆ ಅಂತಂದರೆ ಆ ರೀತಿಯಾದಂಥ ಸಮಸ್ಯೆ ಆಗ್ಬಿಟ್ಟಿದೆ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿರ್ಬೋದು ಅಥವಾ ಪ್ರೈವೇಟ್ ಬಂಕ್ಗಳಲ್ಲಿ ಇರ್ಬೋದು, ಎಲ್ಲ ಕಡೆನೂ ಕೂಡ ಈ ಒಂದು ಗ್ಯಾಸ್ ಸಿಗ್ತಾ ಇಲ್ಲ. ಆ ಕಾರಣಕ್ಕೋಸ್ಕರ ಸಿಗುವಂಥ ಬಂಕ್ಗಳಲ್ಲಿ ಸುಮಾರು 1 ಗಂಟೆ 2 ಗಂಟೆ 3 ಗಂಟೆಗಳ ಕಾಲ ಕಾದು ಪೆಟ್ರೋಲ್ ಹಾಕಿಸ್ಕೊಳ್ಳುವಂಥ ಪರಿಸ್ಥಿತಿ ಈಗ ನಿರ್ಮಾಣ ಆಗಿರುವಂಥದ್ದು. ಇದು ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಸುತ್ತಮುತ್ತ ಇರತಕ್ಕಂಥ ರಸ್ತೆಯ ಸುತ್ತಮುತ್ತೆಲ್ಲವೂ ಕೂಡ ಆಟೋಗಳು ನಿಂತಿರುವಂಥದ್ದು. ಇನ್ನು ಕಲಾಸಿಪಾಳ್ಯದ ಬಸಪ್ಪ ಸರ್ಕಲ್ನಲ್ಲೂ ಕೂಡ ಇದೇ ದೃಶ್ಯ ಕಂಡುಬಂತು. ಸುಮಾರು 2-3 ಕಿಲೋಮೀಟರ್ ಉದ್ದಕ್ಕೆ ಆಟೋ ಚಾಲಕರು ಕ್ಯೂ ನಿಂತಿದ್ದಾರೆ. ಗ್ಯಾಸ್ ಸಿಗ್ತಾ ಇರುವ ಬಂಕ್ಗಳಲ್ಲಿ ಕ್ಯೂ ನಿಲ್ಲಲಾಗಿದೆ. ಎಲ್ಲರಿಗೂ ಗ್ಯಾಸ್ ಸಿಗಬೇಕೆಂಬ ಕಾರಣಕ್ಕೆ 400 ರೂಪಾಯಿಗೆ ಮಿತಿ ಮಾಡಲಾಗಿದೆ. ಇನ್ನು ಓರ್ವ ಆಟೋ ಚಾಲಕ ಸುಮಾರು 3 ಕಿಲೋಮೀಟರ್ ದೂರದಿಂದ ಆಟೋ ತಳ್ಕೊಂಡು ಬಂದಿದ್ದಾರೆ. ನಾನೀಗ ಕಲಾಸಿಪಾಳ್ಯ ಬಸಪ್ಪ ಸರ್ಕಲ್ನಲ್ಲಿದ್ದೇನೆ. ವಿಜುವಲ್ಸ್ ಅನ್ನು ಗಮನಿಸ್ತಾ ಇದ್ರಿ. ಇಲ್ಲಿರುವಂತಹ ಸೂಪರ್ ಗ್ಯಾಸ್ನ ಮುಂಭಾಗದಲ್ಲಿದ್ದೇನೆ. ಬಹಳ ದೊಡ್ಡದಾದಂಥ ಕ್ಯೂ ಬಂಕ್ನಿಂದಲೇ ಆರಂಭ ಆಗ್ತಾ ಇದೆ. ಸುಮಾರು 1.5-2 ಕಿಲೋಮೀಟರ್ಗೂ ಉದ್ದದ ಕ್ಯೂ ಈಗ ಇಲ್ಲಿರುವಂಥದ್ದು. ಬೆಳಗ್ಗೆಯಿಂದಲೂ ಕೂಡ ಬರುವಂಥ ಚಾಲಕರಿಗೆ ಯಾರಿಗೂ ಕೂಡ ಶಾರ್ಟೇಜ್ ಆಗಬಾರ್ದು ಅನ್ನುವಂಥ ಕಾರಣಕ್ಕಾಗಿ ಪ್ರತಿ ಆಟೋಗೆ 400 ರೂಪಾಯಿನಂತೆ ಫಿಕ್ಸ್ ಮಾಡಿ ಗ್ಯಾಸನ್ನು ಫಿಲ್ಲಿಂಗ್ ಮಾಡುವಂಥ ಕೆಲಸವನ್ನು ಮಾಡಲಾಗ್ತಾ ಇದೆ. ಇಲ್ಲಿಂದ ಆರಂಭವಾದರೆ ಹೆಚ್ಚು ಕಡಿಮೆ ನೇರವಾಗಿ 1-1.5-2 ಕಿಲೋಮೀಟರ್ ಅಷ್ಟು ಉದ್ದದ ಕ್ಯೂ ನಿಂತಿದೆ. ಮತ್ತೊಂದು ಭಾಗದಲ್ಲಿ ಎಡಭಾಗದಲ್ಲಿ ರನ್ನಿಂಗಲ್ಲಿರುವಂಥ ಆಟೋದಲ್ಲಿ ಖಾಲಿಯಾದಂಥ ಕಾರಣ ತಳ್ಕೊಂಡು ಬರಬೇಕಾದಂಥ ಪರಿಸ್ಥಿತಿ ನಿರ್ಮಾಣ ಆಗ್ತಾ ಇದೆ. ಪಾಪ ಅವರು ಅದು ಎಷ್ಟು ದೂರದಿಂದ ತಳ್ಳಿದಾರೋ ಏನೋ ಗೊತ್ತಿಲ್ಲ, ಸಹಾಯ ಮಾಡಬೇಕಾಗತ್ತೆ. ಸರ್, ಎಲ್ಲಿಂದ ಎಷ್ಟು ದೂರದಿಂದ ತಳ್ಕೊಂಡು ಬರ್ತಾ ಇದ್ದೀರಿ, ಹೇಗೆ? 2.5 ಕಿಲೋಮೀಟರ್ 3 ಕಿಲೋಮೀಟರ್ ಸರ್. 3 ಕಿಲೋಮೀಟ್ರಿಂದ ತಳ್ತಾ ಇದ್ದೀರಾ? ಅಲ್ಲಿ ಸುಸ್ತಾಗಿ ಹೋಗಿದ್ದಾರೆ. ಈಗ ಅಲ್ಲೆಲ್ಲೂ ಸಿಗ್ತಾ ಇಲ್ವಾ, ಹೇಗೆ? ಸರ್, ಅಲ್ಲಿ ಹೋಗಿದ್ದು ಸೌತ್ ಸರ್ಕಲ್ ಹತ್ರ ಹೋಗಿದ್ದು, ಅಲ್ಲಿ ಇಲ್ಲ, ಅಲ್ಲಿ ಸಿಗಲ್ಲ. ಎಲ್ಲ ಒಂದು 10 ಕಿಲೋಮೀಟರ್ ರೌಂಡ್ ಹೊಡ್ಕೊಂಡು ಬಂದಿದ್ದು. ಓಕೆ, ಈ ಒಂದು 3 ಕಿಲೋಮೀಟ್ರಿಂದ ಖಾಲಿ ಹೋಗಿದೆ, ತಳ್ಕೊಂಡೇ ಬರ್ತಾ ಇದ್ದೀರಿ 3 ಕಿಲೋಮೀಟ್ರಿಂದನೂ. ಯಾರಾದರೂ ಟೋ ಮಾಡಿಸ್ಕೊಳ್ತಾರೆ? ಥ್ರೋ ಮಾಡಿಸ್ತಾರೆ ಸ್ವಲ್ಪ, ಆಮೇಲೆ ಅವ್ರು ಬಿಟ್ಬಿಟ್ಟು ಹೋಗಿದ್ದಾರೆ. ನಾವು 1.5 ಕಿಲೋಮೀಟರ್ ತಳ್ಕೊಂಡು ಬರ್ತಾ ಇದ್ರಿ. ಕಷ್ಟ ಅಂತೂ ಆಗ್ತಾ ಇದೆ. ಕೇವಲ ಇದು ಮಾತ್ರ ಅಲ್ಲ ಪಾಪ, ಮತ್ತೊಬ್ರು ಕೂಡ ಅದೇ ರೀತಿಯಾದಂಥ ಪರಿಸ್ಥಿತಿ. ಗ್ಯಾಸ್ ಬಂಕ್ಗಳ ಮುಂದೆ ನಿಂತರೆ ಈ ರೀತಿಯಾದಂಥ ದೃಶ್ಯಾವಳಿಗಳು ಸಾಮಾನ್ಯ ಎನ್ನುವಂತಾಗಿದೆ. ಸಿಗದ ಗ್ಯಾಸ್, ಆಟೋದಲ್ಲಿ ಮಲಗಿದ ಚಾಲಕ, ಕೆಂಗೇರಿಯಲ್ಲಿ ಕಿಲೋಮೀಟರ್ ಉದ್ದಕ್ಕೂ ಕ್ಯೂ. ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಅಭಾವ ಮಿತಿ ಮೀರಿದೆ. ನಾಗರಬಾವಿ ಬಳಿ ಇರುವಂತಹ ಕಲ್ಯಾಣ ನಗರದ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಈ ಮಧ್ಯೆ ಆಟೋ ಚಾಲಕನೋರ್ವ ಕ್ಯೂ ನಿಂತು ಸಾಕಾಗಿ ಆಟೋದಲ್ಲಿಯೇ ಮಲಗಿಬಿಟ್ಟಿದ್ದಾನೆ.
ಆಟೋದಲ್ಲಿ ಗ್ಯಾಸ್ ಇಲ್ಲ ಅಂತೇಳಿ ಬಂಕ್ ಒಳಗೆ ಪಾರ್ಕಿಂಗ್ ಮಾಡಿರೋ ಚಾಲಕ ಅಲ್ಲೇ ನಿದ್ದೆಗೆ ಹೋಗ್ಬಿಟ್ಟಿದ್ದಾನೆ. ಗ್ಯಾಸ್ ಬಂಕ್ಗಳು ಒಂದೊಂದೇ ಕ್ಲೋಸ್ ಆಗ್ತಾ ಹೋಗ್ತಿದೆ. ಸೂಪರ್ ಗ್ಯಾಸ್ ಅನ್ನೋ ಒಂದು ಆಟೋ LPG ಗ್ಯಾಸು. ಆಟೋ ಚಾಲಕರು ಬಂದು ಕಾಯ್ಕೊಂಡು ಕೂತ್ಕೋತಾರೆ. ನೋಡಿ, ಸಿಲಿಂಡರ್ ಸಿಗದೆ ಒಬ್ಬ ಆಟೋ ಚಾಲಕ ಆಟೋದಲ್ಲೇ ಮಲಗಿರೋ ದೃಶ್ಯಗಳು ಸಾಮಾನ್ಯವಾಗ್ಬಿಟ್ಟಿದೆ. ಯಾವಾಗ ಅವರು ಗ್ಯಾಸ್ ಕೊಡ್ತಾರೋ ಗೊತ್ತಿಲ್ಲ. ಬೇರೆ ಕಡೆ ಹುಡುಕಿ ಸಾಕಾಗಿ ಇಲ್ಲೇ ಬಂದು ಗ್ಯಾಸ್ ಬಂಕಿನ ಮುಂದೆನೇ ಆಟೋ ಚಾಲಕರೊಬ್ಬರು ಈ ರೀತಿ ಮಲಗಿರುವಂಥದ್ದು. ಇನ್ನು ಸಾಕಷ್ಟು ಆಟೋದವರು ಇಲ್ಲಿ ನಿಲ್ಲಿಸೋಗಿದ್ದಾರೆ. ನಿಮಗೆ ನೋಡ್ತಿದ್ದೀರಾ, ಆಟೋ ಖಾಲಿಯಾಗಿರೋದ್ರಿಂದ ಈ ಬಂಕ್ ಓಪನ್ ಮಾಡಿ ಸ್ಟಾಕ್ ಬಂದಾಗ ಕೊಡೋದಕ್ಕೆ ಶುರು ಮಾಡಿದಾಗ ಬಂದು ನಾವೇ ಫಸ್ಟ್ ಹಾಕ್ಸ್ಕೋಬೇಕು ಅಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂಥದ್ದು. ಬಂದು ಆಟೋ ಚಾಲಕರು ಈ ರೀತಿಯ ಒಂದು ದುಸ್ಥಿತಿಗೆ ತಲುಪಿರುವಂಥದ್ದು. ಇನ್ನು ಕೆಂಗೇರಿಯಲ್ಲಿ 2-3 ಕಿಲೋಮೀಟರ್ ಉದ್ದಕ್ಕೆ ಕ್ಯೂ ನಿಲ್ಲಲಾಗಿದೆ. ಗಂಟೆಗಟ್ಟಲೆ ಕಾದರೂ ಕೂಡ ಗ್ಯಾಸ್ ಸಿಗದೆ ಚಾಲಕರು ಪರದಾಡುವಂತಾಗಿದೆ. ಪ್ರಯಾಣಿಕರನ್ನು ಕರೆತಂದ ಚಾಲಕರು ಗ್ಯಾಸ್ಗಾಗಿ ಬಂಕಿಗೆ ಬಂದಿದ್ದಾರೆ. ಸದ್ಯ ನಾನೀಗ ಕೆಂಗೇರಿ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲೇ ಇರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ವಿಜುವಲ್ಸ್ಗಳನ್ನು ಗಮನಿಸ್ತಾ ಇದ್ದೀರಿ. ಕಿಲೋಮೀಟರ್ ಗಟ್ಟಲೆ ಕ್ಯೂ ಅಲ್ಲಿ ನಿಂತಿದ್ದಾರೆ. ಬೆಳಗ್ಗೆಯಿಂದಲೇ ಇದು ಬಹಳ ಎಷ್ಟು ದೊಡ್ಡ ಕ್ಯೂ ಇದೆ ಅಂತ ಹೇಳಿದ್ರೆ ಎಲ್ಲ ಆರಂಭವಾಗುವಂಥದ್ದು ಕೆಂಗೇರಿಯ ರೈಲ್ವೆ ಸ್ಟೇಷನ್ ಹಿಂಭಾಗದಲ್ಲಿ ಇರುವಂಥ ಅಂಡರ್ ಪಾಸ್ನಿಂದಲೂ ಕೂಡ ಬಹಳ ದೊಡ್ಡದಾದಂಥ ಕ್ಯೂ ಬರ್ತಾ ಇದೆ. ಚಾಲಕರಿದ್ದಾರೆ, ಮಾತನಾಡಿಸುವಂಥ ಪ್ರಯತ್ನಗಳನ್ನು ಮಾಡ್ತೇನೆ. ಎಷ್ಟೊತ್ತಿಂದ ಕ್ಯೂ ಅಲ್ಲಿ ಇದ್ರಿ? ಹೇಗೆ ಸರ್? ಸುಮಾರು ಒಂದು 2.5 hour ಆಯಿತು. 2.5 hour. ಎಷ್ಟು ಬೇಕಷ್ಟು ಸಿಗ್ತಾ ಇದೆಯಾ? ಹೇಗೆ? 700 ಹತ್ತಿದ್ದಾರೆ. ನಾವು ಬಂದಾಗ 150 ಗಾಡಿ ಇತ್ತು. ನೀವು ಬಂದಾಗಲೂ ಅದೇ ಥರ? ಹೌದು. ಓಕೆ, ನೀವು ಎಲ್ಲಿಂದ ಬಂದಿರುವಂಥ ಸರ್? ಹೇಗೆ? ಎಲ್ಲ ಇಲ್ಲೇ ಇರೋದು ಸರ್ ನಾವು. ಹಾಂ, ನೀವು ಎಷ್ಟೊತ್ತಾಯ್ತು ಕ್ಯೂ? ಸುಮಾರು 3-4 ದಿವಸದಿಂದ ಕಾಯ್ದು ಇವತ್ತೇ ಸಿಕ್ಕಿರೋದು. 3 hour ಆಯಿತು ನಿಂತ್ಕೊಂಡು. ಓಕೆ, ಲಾಸ್ಟ್ 3-4 ಡೇಸಿಂದನೂ ಸಿಕ್ಕಿಲ್ಲ ನಿಮಗೆ? ಇಲ್ಲ ಸರ್, ಅದೇ ಒಂದು 2 hour 3 hour ಕಾಯ್ದುಬಿಟ್ಟು ಬರೀ 700 ರೂಪಾಯಿ ಹೊಡಿತಾ ಇದ್ದಾರೆ. ಅದು ಒಂದು 5-6 ಲೀಟ್ರ್ ಸಾಲಲ್ಲ ಸರ್. ಅದನ್ನು ಎಷ್ಟು ಬೇಕಾಗುತ್ತೆ ಒಂದು ದಿನಕ್ಕೆ ಅಂದಾಜು? ದಿನಕ್ಕೆ ಒಂದು 6-7 ಲೀಟ್ರ್ ಬೇಕೇ ಬೇಕು ನಮಗೆ. ಒಂದು 8-9 hour ಗಾಡಿ ಓಡಿಸಿದ್ರು ಅದು ಸಿಟಿಗೆ ಹೋದಾದ್ರೆ ಟ್ರಾಫಿಕಲ್ಲಿ ಅದನ್ನು ಸಾಲಲ್ಲ ಸರ್. 2-3 ಲೀಟ್ರ್ ಹೋಗ್ಬಿಡುತ್ತೆ. ಇನ್ನೇನು ಸಂಪಾದನೆ ಮಾಡೋಣ. ನೀವು ಎಷ್ಟೊತ್ತಿಂದ ಕ್ಯೂ ಅಲ್ಲಿ ಇದ್ದೀರಿ? ನಾವು 9 ಗಂಟೆಗೆ ಬಂದಿದ್ದು. 9 ಗಂಟೆ 9ವರೆಗೆ ಬಂದಿದ್ದು. ಇವಾಗ ಈಗ ಟೈಮಿಗೆ ಗಂಟೆ ಹಾಕಿದೆ. ಏನು ಒಂದು ದಿನಕ್ಕೆ ಟೈಮಿಗೆ ಗ್ಯಾಸ್ ಹಾಕ್ಬಿಟ್ಟಿದೆ. ಅದು 700 ರೂಪಾಯಿ ಫಿಕ್ಸು. ಆದಮೇಲೆ ಆಗಲ್ಲ. ತಿರ್ಗಾ ಒಂದಿನ ಓಡಿಸಿ ಒಂದಿನ ಗ್ಯಾಸ್ ಹಾಕಿ. ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿಯೇ ನೋ ಸ್ಟಾಕ್. ಇನ್ನು ಬೆಂಗಳೂರಿನಲ್ಲಿರುವ ಸರ್ಕಾರಿ ಸ್ವಾಮ್ಯದ ಬಂಕ್ಗಳಲ್ಲಿಯೇ ಸ್ಟಾಕ್ ಇಲ್ಲದಂತಾಗಿದೆ. ಡಾಕ್ಟರ್ ರಾಜ್ಕುಮಾರ್ ರಸ್ತೆಯಲ್ಲಿರುವ ಇಂಡಿಯನ್ ಆಯಿಲ್ ಬಂಕ್ನಲ್ಲಿ ನೋ ಸ್ಟಾಕ್ ಬೋರ್ಡ್ ಅನ್ನು ಹಾಕಲಾಗಿದೆ. ಇದ್ದ ಸ್ಟಾಕ್ ಅನ್ನು ಕೆಲ ಹೊತ್ತು ಫಿಲ್ ಮಾಡಿದ ಬಳಿಕ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಗ್ಯಾಸ್ ಎಮರ್ಜೆನ್ಸಿ ಹಿನ್ನೆಲೆಯಲ್ಲಿ ಸದ್ಯ ಬಂಕ್ಗಳು ನಿನ್ನೆ ರಿಫಿಲ್ಲಿಂಗ್ ಮಾಡ್ತಿದ್ದಂಥ ಬಂಕ್ಗಳು ಇವತ್ತು ಕ್ಲೋಸ್ ಆಗಿದೆ. ವಿಜುವಲ್ಸನ್ನು ಗಮನಿಸ್ತಾ ಇದ್ದೀರಿ. ನಾನೀಗ ರಾಜ್ಕುಮಾರ್ ರಸ್ತೆಯಲ್ಲಿದ್ದೇನೆ. ರಾಜ್ಕುಮಾರ್ ರಸ್ತೆಯಲ್ಲಿರುವಂತಹ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ ಏನಿದೆ ಅದರ ಮುಂಭಾಗದಲ್ಲೇ ಇದ್ದೇನೆ. ನಿನ್ನೆ ಎಲ್ಲವೂ ಕೂಡ ಇಲ್ಲಿ ಒಂದಷ್ಟು ಫಿಲ್ಲಿಂಗ್ ಮಾಡುವಂಥ ಕೆಲಸಗಳನ್ನು ಮಾಡಿದ್ರು. ಆದರೆ ಇವತ್ತು ಕಂಪ್ಲೀಟಾಗಿ ನೋ ಸ್ಟಾಕ್ ಬೋರ್ಡ್ಗಳನ್ನು ಹಾಕಿ ಯಾವುದೇ ರೀತಿಯಾದಂಥ ಸ್ಟಾಕ್ ಇಲ್ಲ, ಯಾವುದೇ ರೀತಿಯಾದಂತಹ LPG ನಮ್ಮ ಬಳಿ ಸಿಗ್ತಾ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಸದ್ಯ ಬರುವಂಥ ಆಟೋ ಚಾಲಕರಿಗೆ ಕೊಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿನ್ನೆ ಬೆಳಗ್ಗೆಯಿಂದ ಒಂದಷ್ಟು ಗಂಟೆಗಳ ಕಾಲ ಇರುವಂಥ ಸ್ಟಾಕನ್ನು ಸಪ್ಲೈ ಆಗಿದ್ದಂಥ ಸ್ಟಾಕ್ ಏನಿತ್ತು ಅದನ್ನು ರೀಫಿಲ್ ಮಾಡುವಂಥ ಕೆಲಸವನ್ನು ಮಾಡಿದರು. ಬಟ್ ಆದರೆ ಈಗ ಕಂಪ್ಲೀಟಾಗಿ ಅದು ಖಾಲಿ ಆಗಿರುವಂಥ ಹಿನ್ನೆಲೆಯಲ್ಲಿ ಸದ್ಯ ಬೇರೆ ಆಯ್ಕೆಗಳಿಲ್ಲದೆ ನೋ ಸ್ಟಾಕ್ ಬೋರ್ಡನ್ನು ಹಾಕಿದ್ದಾರೆ. ಇನ್ನು ಚಾಮರಾಜಪೇಟೆ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನಲ್ಲೂ ಕೂಡ ಇದೇ ಪರಿಸ್ಥಿತಿ. ಸ್ಟಾಕ್ ಇಲ್ಲದ ಕಾರಣ ನೋ ಸ್ಟಾಕ್ ಬೋರ್ಡ್ ಹಾಕಲಾಗಿದೆ. ಸ್ಟಾಕ್ ಯಾವಾಗ ಬರುತ್ತೆ ಅನ್ನೋದು ಗೊತ್ತಿಲ್ಲ. ಸದ್ಯಕ್ಕೆ ಸ್ಟಾಕ್ ಇಲ್ಲ ಅಂತ ಹೇಳಿ ಬಂಕ್ ಸಿಬ್ಬಂದಿ ಹೇಳ್ತಿದ್ದಾರೆ. ಅದೇ ಚಾಮರಾಜಪೇಟೆಯ ಇಂಡಿಯನ್ ಆಯಿಲ್ ಪೆಟ್ರೋಲ್ ಬಂಕ್ನ ಮುಂಭಾಗದಲ್ಲಿದ್ದೇನೆ. ಇಲ್ಲೂ ಕೂಡ ಈಗ ಗ್ಯಾಸ್ ಏನಿರ್ತಾ ಇತ್ತು LPG ಅದು ಕಂಪ್ಲೀಟಾಗಿ ಕ್ಲೋಸ್ ಆಗಿದೆ. ಸೊ ಆ ಕಾರಣಕ್ಕಾಗಿ ಈಗ ಇಲ್ಲೂ ಕೂಡ ಸಪ್ಲೈ ಇಲ್ಲದೆ ಇರುವಂಥ ಕಾರಣಕ್ಕಾಗಿ ಯಾವುದೇ ಆಟೋಗಳಿಗೆ ಹಾಕಲಾಗ್ತಾ ಇಲ್ಲ, ಕ್ಲೋಸ್ ಮಾಡಲಾಗಿದೆ. ಬೆಳಗ್ಗೆಯಿಂದ ಇರೋಷ್ಟು ಸ್ಟಾಕನ್ನು ನೀಡಲಾಗಿತ್ತು. ಇಲ್ಲೂ ಕೂಡ ಕಿಲೋಮೀಟರ್ ಗಟ್ಟಲೆ ಆಟೋದವರು ಕ್ಯೂ ನಿಂತಿದ್ರು. ಈಗ ಬರ್ತಾ ಇದ್ದಾರೆ, ವಾಪಸ್ ನೋಡ್ಕೊಂಡು ಹೋಗುವಂಥ ಪರಿಸ್ಥಿತಿ ಬರ್ತಾ ಇದೆ. ಕಾರಣ ಇಲ್ಲಿ ಇಲ್ಲೇ ಇರುವಂಥ ಕಾರಣಕ್ಕಾಗಿ ಬೇರೆ ಬಂಕ್ಗಳನ್ನು ಹುಡುಕ್ಲೇಬೇಕಾದಂಥ ಆಯ್ಕೆ. ಬರ್ತಾರೆ, ಬಂದಂಥವ್ರು ನೋಡಿ ವಾಪಸ್ ಹೋಗ್ತಾ ಇದ್ದಾರೆ. ಈಗಾಗಲೇ ಬಂಕನ್ನು ಇಲ್ಲಿ ಇಲ್ಲ ಅನ್ನುವಂಥ ಮಾಹಿತಿಯನ್ನು ಇಲ್ಲಿನ ಸಿಬ್ಬಂದಿಗಳು ಕೂಡ ಕೊಡ್ತಾ ಇದ್ದಾರೆ. ಏಪ್ರಿಲ್ 23ರವರೆಗೂ ಸಿಗಲ್ವಾ ಆಟೋ ಗ್ಯಾಸ್? 3 ವಾರಗಳ ಕಾಲ ಗ್ಯಾಸ್ ಬಂಕ್ ಕ್ಲೋಸ್. ಇನ್ನು ವಿಜಯನಗರ ಬಳಿಯ ಪಟ್ಟೆಗಾರಪಾಳ್ಯದ ಖಾಸಗಿ ಕಂಪನಿಯ ಆಟೋ ಗ್ಯಾಸ್ ಬಂಕ್ನಲ್ಲಿ ಏಪ್ರಿಲ್ 23ರವರೆಗೂ ಕೂಡ ಬಂಕ್ ಮುಚ್ಚಿರುತ್ತೆ ಅಂತ ಹೇಳಿ ಬೋರ್ಡ್ ಹಾಕಲಾಗಿದೆ. ಅಗತ್ಯ ಸ್ಟಾಕ್ ಇರದ ಹಿನ್ನೆಲೆಯಲ್ಲಿ ಬಂಕ್ ಅನ್ನು ಕ್ಲೋಸ್ ಮಾಡಲಾಗಿದೆ ಅಂತ ಹೇಳಿ ಬೋರ್ಡ್ ಹಾಕಲಾಗಿದೆ. ಬೆಂಗಳೂರಲ್ಲಿ ಆಟೋ ಗ್ಯಾಸ್ ಅಭಾವ ದೊಡ್ಡ ಮಟ್ಟದಲ್ಲಿ ಆಟೋ ಚಾಲಕರಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇದೆ. ಅದಕ್ಕೆ ಕಾರಣ ಆಗಿರುವಂಥದ್ದು ಸಾಕಷ್ಟು ಬಂಕ್ಗಳು ಕ್ಲೋಸ್ ಆಗಿರುವಂಥದ್ದು. ದೃಶ್ಯಗಳ ಸಮೇತ ಅದ್ರ ಬಗ್ಗೆ ಹೇಳ್ತೀನಿ. ನೀವೇನು ಈ ದೃಶ್ಯಗಳನ್ನ ನೋಡ್ತಿದ್ದೀರಾ, ಇದು ಬಂಕಿನ ಹೊರಭಾಗದಲ್ಲಿ ಹಾಕಿರುವಂಥ ಒಂದು ಬೋರ್ಡು. ಆಶ್ಚರ್ಯ ಆಗುತ್ತೆ ಇದನ್ನು ನೋಡಿದ್ರೆ. LPG ಲಭ್ಯವಿಲ್ಲ. ಆದ್ದರಿಂದ 23/4/2026 ಅಂದರೆ ಆಲ್ಮೋಸ್ಟ್ ಇನ್ನೂ 20 ದಿನಗಳ ಕಾಲ, ಅಂದರೆ ಇವತ್ತಿನ್ನೂ ಏಪ್ರಿಲ್ 5ನೇ ತಾರೀಕಲ್ಲಿ ನಾವಿದ್ದೀವಿ.
23ನೇ ತಾರೀಕುವರೆಗೂ ನಾವು ಮುಚ್ಚಿರ್ತೀವಿ ಅಂತ ಬೋರ್ಡ್ ಹಾಕೊಂಡ್ಬಿಟ್ಟಿದ್ದಾರೆ. ಅಂದರೆ ಇರೋ ಬರೋ ಬಂಕ್ಗಳಲ್ಲಿ ಈ ಥರ ಬೋರ್ಡ್ಗಳು ಹಾಕೊಳ್ಳೋದು. ಯಾಕಂದರೆ ಆಟೋ ಚಾಲಕರು ಬಂದು ಗಲಾಟೆ ಮಾಡ್ತಿರೋವಂಥದ್ದು, ನಮಗೆ ಗ್ಯಾಸ್ ಬೇಕು ಅಂತ ಕೇಳ್ತಿರೋದು, ಎಲ್ಲಿ ಲಭ್ಯ ಇದೆಯೋ ಅಲ್ಲೆಲ್ಲ ಕ್ಯೂ ನಿಂತ್ಕೊಂಡು ಗ್ಯಾಸ್ ಹಾಕ್ಸ್ಕೊಳ್ಳೋ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಇನ್ನು ಚಿಕ್ಕಮಗಳೂರಿನಲ್ಲೂ ಕೂಡ ಇದೇ ಪರಿಸ್ಥಿತಿ ಇದೆ. ರಾಷ್ಟ್ರೀಯ ಹೆದ್ದಾರಿ 173ರಲ್ಲಿ ಕಿಲೋಮೀಟರ್ ಗಟ್ಟಲೆ ಆಟೋಗಳು ಸಾಲುಗಟ್ಟು ನಿಂತಿವೆ. ಒಂದು ಆಟೋಗೆ ಕೇವಲ 700 ರೂಪಾಯಿ ಮಾತ್ರ ಗ್ಯಾಸ್ ಲಭ್ಯ ಇದ್ದು, ಜಾಸ್ತಿ ಹಣ ಕೊಡ್ತೀವಿ ಅಂದ್ರೂ ಕೂಡ ಗ್ಯಾಸ್ ಸಿಗ್ತಿಲ್ಲ. ಏನು ಮೂಡಿಗೆರೆ ರಸ್ತೆಯಲ್ಲಿ ಸುಮಾರು 600ಕ್ಕೂ ಹೆಚ್ಚು ಆಟೋಗಳು ಸರದಿ ಸಾಲಲ್ಲಿ ಗ್ಯಾಸಿಗೋಸ್ಕರ ನಿಂತಿರುವಂಥದ್ದು ನಾವು ನೋಡ್ಬೋದು. ಆ ವಿಜುವಲ್ಸಲ್ಲೂ ಕೂಡ ಇದು ಚಿಕ್ಕಮಗಳೂರು ನಗರ ಅಂತೆ. ಚಿಕ್ಕಮಗಳೂರು ನಗರದಿಂದ ಮೂಡಿಗೆರೆ ಮಾರ್ಗವಂತೆ ರಾಷ್ಟ್ರೀಯ ಹೆದ್ದಾರಿ 173 ಕಡೂರು ಟು ಮಂಗಳೂರು ಮಾರ್ಗ ಆಗಿರುವಂಥದ್ದು. ಈ ಮಾರ್ಗದಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆ ಅಂತಲೇ ನಿನ್ನೆ ರಾತ್ರಿದನ್ನು ಕೂಡ ಕೆಲವು ಆಟೋ ಚಾಲಕರು ಆಟೋನ ಸರದಿ ಸಾಲಲ್ಲಿ ನಿಲ್ಲಿಸ್ಕೊಂಡಿರುವಂಥದ್ದು. ಯಾಕೆಂತಂದರೆ ಚಿಕ್ಕಮಗಳೂರು ನಗರದಲ್ಲಿರುವಂಥ 3 ಖಾಸಗಿ ಬಂಕ್ಗಳು ಕೂಡ ಕಳೆದ 5-6 ದಿನಗಳಿಂದ ಸಂಪೂರ್ಣವಾಗಿ ಬಾಗಿಲು ಹಾಕಿದಂಥದ್ದು. ಆದರೆ ನಿನ್ನೆ ರಾತ್ರಿ ಗ್ಯಾಸ್ ಬಂದಿದೆ ಅನ್ನೋ ನಿಟ್ಟಿನಲ್ಲಿ ಇವತ್ತು ಬೆಳ್ಳಂಬೆಳಗ್ಗೆಯಿಂದನೂ ಕೂಡ ಅಂತಲೇ ಬೆಳಗಿನ ಜಾವದಿಂದನೂ ಕೂಡ 4 ಗಂಟೆ 5 ಗಂಟೆಯಿಂದನೇ ಆ ಆಟೋಗೆ ಗ್ಯಾಸ್ ತುಂಬಿಸ್ಕೊಳ್ಳೋದಕ್ಕೋಸ್ಕರ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ನಿಂತಿರುವಂಥದ್ದು. ಯಾಕೆಂತಂದರೆ ಈಗ ಗ್ಯಾಸ್ ಆಗ್ತಿರುವಂಥದ್ದು ಕೂಡ ಒಂದು ಆಟೋಕ್ಕೆ ಕೇವಲ 700 ರೂಪಾಯಿಗಳು ಮಾತ್ರ ಹಣ, ಅಂದರೆ 700 ರೂಪಾಯಿನ ಹಣ ಗ್ಯಾಸನ್ನು ಮಾತ್ರ ಆಗ್ತಿರುವಂಥದ್ದು. ಯಾಕೆ ಅದಕ್ಕಿಂತ ಹೆಚ್ಚಾಗಿ ನಾವು ಹಣ ಕೊಡ್ತೀವಿ ಅಂತಂದ್ರೂ ಕೂಡ ಗ್ಯಾಸನ್ನು ಆಗ್ತಾ ಇಲ್ಲ. ಯಾಕೆಂದರೆ ಈಗ ಕಳೆದ 4-5 ದಿನಗಳಿಂದ ಆಟೋವನ್ನು ಸಂಪೂರ್ಣವಾಗಿ ಮನೆ ಬಾಗಿಲಲ್ಲಿ ನಿಲ್ಲಿಸ್ಕೊಂಡಿದ್ದಂಥ ಆಟೋ ಚಾಲಕರು ದಿನನಿತ್ಯದ ಜೀವನ ಸಾಗಿಸೋದಕ್ಕೂ ಕೂಡ ತೀವ್ರ ಸಂಕಷ್ಟಕ್ಕೀಡಾಗಿದ್ದರು. 8 ದಿವಸ ಆಯ್ತು ಇವತ್ತಿಗೆ ಗ್ಯಾಸ್ ಬಂದು. ಇವತ್ತು ಬರುತ್ತೆ ಅಂತೇಳಿ ನೆನ್ನೆ ಮಾಹಿತಿ ಬಂತು. ಇವತ್ತು ಬಂದಿದ್ದೀವಿ, ನಾವು 6:30 ಗಂಟೆಗೆ ಬಂದಿದ್ದೀವಿ. ಹೆಚ್ಚು ಕಮ್ಮಿ ಒಂದು 500ರಿಂದ 600 ಗಾಡಿ ಇದೆ. 90 ರೂಪಾಯಿ ಲೀಟ್ರ್ ಅಂತ ಹೇಳ್ತಿದ್ದಾರೆ. ಒಂದು 700 ರೂಪಾಯಿ ಹಾಕ್ತಾ ಇದ್ದಾರೆ ಅಷ್ಟೇ ಗ್ಯಾಸ್. ಈಗ 700 ರೂಪಾಯಿ ಗ್ಯಾಸ್ ಹಾಕಿದ್ರು ನಮಗೇನು ಜಾಸ್ತಿ ದಿವಸ ಬರಲ್ಲ, ಅದು ಓಡಿಸಿದ್ರೆ 2 ದಿವಸ ಖಾಲಿ ಆಗುತ್ತೆ. ಒಟ್ಟಾರೆ ದಿನ ಕಳೆದಂತೆ ಮಧ್ಯಪ್ರಾಚ್ಯದಲ್ಲಿ ಯುದ್ಧ ತೀವ್ರಗೊಳ್ತಿದೆ. ಇತ್ತ ಬೆಂಗಳೂರಿನಲ್ಲಿ ಆಟೋ ಗ್ಯಾಸ್ ಸಮಸ್ಯೆಗೆ ಪರಿಹಾರವೇ ಇಲ್ಲದಂತಾಗಿದೆ. ನ್ಯೂಸ್ ಡೆಸ್ಕ್, ಪಬ್ಲಿಕ್ ಟಿವಿ.